ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅದೇ ಅಂದ್ರೆ ನೀವ್ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಬೇಡ ಮಾವ, ದೊಡ್ಡವ್ರು ನೀವು ಕೂತಿರ್ಬೇಕಾದ್ರೆ ನಾನು ಕೂರೋದು ಸರಿ ಬರಲ್ಲ. ಆಕ್ಚುಲಿ ಅತ್ತೆ ಕೂರ್ಬೇಕು. ಬೇಡ ಅಳಿ ಅಂದ್ರೆ ಸಾಹೇಬ್ರ ಮುಂದೆ ನಾನು ಕೂತ್ಕೊಳಕ್ ಇಷ್ಟಪಡಲ್ಲ. ಪರವಾಗಿಲ್ಲ, ನಿಂತೇ ಇರ್ತೀನಿ ಬಿಡಿ. ಏನತ್ತೆ ನೀವು, ನಾನು ಆಗ್ಲೇ ಹೇಳಿಲ್ವಾ ಅವರು ಸಾಹೇಬ್ರಲ್ಲ, ಅದೆಲ್ಲ ಏನಿದ್ರು ಸ್ಟೇಷನ್ ಅಲ್ಲಿ. ಇವ್ರು ಯಾಕೋ ಈ ಇನ್ಸ್ಪೆಕ್ಟರ್ಗೆ ತುಂಬಾನೇ ಮರ್ಯಾದೆ ಕೊಡ್ತಿದ್ದೀರಾ ಅಲ್ವಾ ನಾಗರಾಜ್ ಅವರೇ? ಜಾಸ್ತಿ ಮರ್ಯಾದೆ ಏನ್ ಬೇಡ ಬಿಡಿ. ಕೊಡೋದು ಬೇಡವಂತೆ ಅವರೇ ಹೇಳ್ತಿದ್ದಾರೆ, ನೀವು ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ? ಆರಾಮಾಗಿ ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ, ತಟ್ಟೆ ಕೊಡಿ ಇಲ್ಲಿ ಕೂತ್ಕೊಳ್ಳಿ. ಅಳಿ ಅಂದ್ರೆ ಬನ್ನಿ, ನೀವು ಸುಮ್ಮನೆ ಕೂತ್ಕೊಳ್ಳಿ. ಏನತ್ತೆ ನೀವು ಒಳ್ಳೆ ಮಾವನ್ ತರ ಕೂತಿದ್ದೀರಾ? ಕಾಲ್ ಮೇಲೆ ಕಾಲ್ ಹಾಕು ಅಂತ ಮಾತ್ರ ಹೇಳ್ಬೇಡಿ. ಚೇಚೆ ಇಲ್ಲ ಅತ್ತೆ, ಆರಾಮಾಗಿ ಕೂತ್ಕೊಳ್ಳಿ ಅಷ್ಟೇ. ನಿಮ್ಗೊಂದು ವಿಷಯ ಗೊತ್ತಾ ನಾಗರಾಜ್ ಅವರೇ? ಗೊತ್ತಿಲ್ಲ. ಗೊತ್ತು ಮಾಡಿಸ್ತೀನಿ. ಈ ಹೀರೋಗಳಿಗೆ ಬೇಜಾನ್ ಟಾರ್ಚರ್ ಕೊಡೋ ಕ್ಯಾರೆಕ್ಟರ್ ಮಾಡ್ತಿದ್ ವಜ್ರಮುನಿ ಅವ್ರಿಗೂ ಹೀರೋ ಅಂತ ವ್ಯಕ್ತಿತ್ವ ಇತ್ತಂತೆ. ಹಾಗೆ ಈ ಹೀರೋಯಿನ್ಗಳನ್ನ ಅಳ್ಸೋ ಕ್ಯಾರೆಕ್ಟರ್ ಮಾಡ್ತಿದ್ದ ಸುಂದರಕೃಷ್ಣ ಅವ್ರಿಗೂ ಮಗುವಿನ ಮನ್ಸಿತ್ತಂತೆ. ನಾನು ಕೇಳಿದ್ದೀನಿ. ಅದಕ್ಕೆ ಸುಂದರ್ ಕೃಷ್ಣ ಅರಸ್ ಅವರ ದೊಡ್ಡ ಫ್ಯಾನ್ ನಾನು. ಓ ಹೌದಾ? ಅವ್ರ ತರ ನಗೋದು ಅಂದ್ರೆ ನಂಗೆ ತುಂಬಾನೇ ಇಷ್ಟ. ರಿಯಲಿ? ಒಂದ್ಸಲ ನಗಿ ನೋಡೋಣ. ಸೂಪರ್ ಸೂಪರ್. ನಮ್ಮ ಸಾಹೇಬರು ಅವರು ಡೈಲಾಗ್ ಎಲ್ಲ ಹೇಳ್ತಾರೆ ಹೇಳಿದ್ರೆ. ಹೌದಮ್ಮವ, ಒಂದೇ ಡೈಲಾಗ್ ಬಿಡಿ ನೋಡೋಣ. ಹಂಗೆ ಹೆಣ್ಣು ಬಾಳೆಹಣ್ಣು, ಹಣ್ಣು ತಿಂದ್ಮೇಲೆ ತಿಪ್ಪೆ ತಿಪ್ಪೆಗೆನೆ. ವಾಹ್, ಸೂಪರ್ ಸೂಪರ್. ನೀವು ಇನ್ಸ್ಪೆಕ್ಟರ್ ಆಗೋದು ಬಿಟ್ಟು ಆಕ್ಟರ್ ಆಗ್ಬಿಡ್ಬೇಕಾಗಿತ್ತು. ನನಗೂ ಆಸೆ ಇತ್ತು, ಏನ್ ಮಾಡೋದು, ನನ್ನ ಹಣೆ ಬರದಲ್ಲಿ ಈ ಕೆಲಸ ಬರೆದಿತ್ತು. ಹೌದೌದು, ಹಣೆ ಬರೋದ್ ಮುಂದೆ ಏನು ಮಾಡಕ್ಕಾಗಲ್ಲ ಬಿಡಿ. ಆಕ್ಟರ್ ಆಗ್ಬೇಕು ಅನ್ಕೊಂಡವ್ರು ಇನ್ಸ್ಪೆಕ್ಟರ್ ಆಗ್ಬೇಕಾಯ್ತು. ನಿಮ್ ಮಗಳು ಸಂಜನಾ ಅವರು ನಮ್ಮ ನರಸಿಂಹ ಅವ್ರನ್ನ ಮದ್ವೆ ಆಗ್ಬೇಕಾಯ್ತು. ಎಲ್ಲ ಹಣೆ ಬರ, ಏನು ಮಾಡಕ್ಕಾಗಲ್ಲ. ಅನ್ಕೊಂಡಿದ್ದೊಂದು ಆಗೋದೊಂದು. ಏನೋ ನಮ್ ಪಾಲಿಗೆ ಬಂದಿದ್ದನ್ನ ಖುಷಿಯಾಗಿ ಸ್ವೀಕರಿಸ್ಬೇಕು. ಏನಂತೀರ ನಾಗರಾಜ್ ಅವ್ರೆ? ಎಲ್ಲಾನು ಸ್ವೀಕರಿಸಕ್ಕಾಗಲ್ಲ. ಅಂದ್ರೆ ನನ್ನ ಮಗಳನ್ನ ಇವ್ರ ಮಗ ಮದುವೆ ಆಗಿರೋದು ನಾನು ಒಪ್ಪಲ್ಲ. ನಿಮ್ ಮಗಳೇ ನರಸಿಂಹ ಅವ್ರನ್ನ ಒಪ್ಕೊಂಡಿದಾರಲ್ಲ, ಅದಂಗೆ ಹೇಳ್ತೀರಾ? ಅದಕ್ಕೆ ಅಲ್ವಾ ಅವ್ರು ನಿಮ್ಮನೆಗೆ ಬರ್ದೆ ಇಲ್ಲಿಗೆ ಬಂದಿರೋದು? ಡ್ಯಾಡ್, ಸಂಜನಾ ಹೇಗಮ್ಮ ಇದೆಯಾ? ಐ ಆಮ್ ಓಕೆ ಡ್ಯಾಡ್. ನೀವ್ ಹೇಗಿದ್ದೀರಾ? ನೋಡಮ್ಮ, ಹೀಗಿದ್ದೀನಿ. ಏನಮ್ಮ ಇಷ್ಟು ಸಣ್ಣ ಆಗೋಗಿದ್ಯಾ? ನಮ್ಮನೇಲಿದ್ದಾಗ ಮಹಾರಾಣಿ ತರ ಇದ್ದೆ, ಆದ್ರೆ ಈಗ ಕೂಲಿ ಆಳ್ ತರ ಆಗೋಗಿದ್ಯಾ. ಅಲ್ಲ, ಇವರು ಊಟ ಗೀಟ ಸರಿಗೆ ಆಗ್ತಿದಾರೋ ಏನೋ? ಏನ್ರಿ ಮಾತಾಡ್ತಿದ್ದೀರಾ? ಎಲ್ಲರ ಮುಂದೆ ಕೇಳೋ ಮಾತಾ ಇದು? ಎಲ್ರ ಮುಂದೆನೆ ಕೇಳಬೇಕು, ಆಗ್ಲೇ ಸಮಸ್ಯೆ ಬಗೆಹರಿಯೋದು. ನೀನ್ ಹೇಳು ಮಗಳೇ. ಐ ಆಮ್ ಓಕೆ, ನಥಿಂಗ್ ಟು ವರಿ. ನನಗೇನ್ ಬೇಕೋ ಅದನ್ನ ತರ್ಸ್ಕೊಂಡು ತಿಂತಾ ಇದ್ದೀನಿ. ಕೇಳಿಸ್ಕೊಂಡೇನೆ, ಇವಳೇ ತರ್ಸ್ಕೊಂಡು ತಿಂತಿದ್ದಾಳಂತೆ. ಸರ್, ನಾವು ಸಂಜನನ ನಮ್ಮ ಮನೆ ಮಗಳ ಥರನೇ ನೋಡ್ಕೊಳ್ತಾ ಇದ್ದೀವಿ. ಆದರೆ ಅವ್ರಿಗೆ ನಾವು ಮಾಡಿದ ಅಡುಗೆ ಸರಿ ಹೋಗ್ತಾ ಇಲ್ಲ ಅಷ್ಟೆ. ನನ್ನ ಮಗಳು ಹುಡ್ತಾ ಚಿನ್ನದ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಡೇ ಹುಟ್ಟಿರೋದು. ಈಗ ಈ ತರ ಕಷ್ಟಪಡ್ತಿದ್ದಾಳೆ. ಜಯರಾಮ, ಆ ಬ್ಯಾಗ್ ಕೊಡ. ಮಗಳೇ, ನಿಂಗೋಸ್ಕರ ತಂದಿರಿ, ತಗೊಮ್ಮ. ಏನ್ ಡ್ಯಾಡ್ ಅದು? ನೋಡು, ಸರ್ಪ್ರೈಸ್.
ವಾವ್, ನಮ್ ರೂಪಂಗೆ ಇದೆಲ್ಲ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಅದನ್ನೇ ದುರ್ಗುಟ್ಕೊಂಡು ನೋಡ್ತಿದ್ದಾಳೆ. ಹೇಗಿದೆ? ಸೂಪರ್ ಆಗಿದೆ ಡ್ಯಾಡ್. ಥ್ಯಾಂಕ್ ಯು ಸೋ ಮಚ್. ಈ ಮನೇಲಿರೋರ್ಗೆ ನಿನ್ಗೊಂದು ಚಿಕ್ಕ ಉಂಗುರ ಕೊಡ್ಸೋ ಯೋಗ್ಯತೆ ಇಲ್ಲ. ನಿನ್ನಪ್ಪನಾಗಿ ನಾನಿದನ್ ತಂದೆ. ನಿಮ್ಮ ಮಗಳಿಗೆ ಎಷ್ಟು ಕ್ಯಾರೆಟ್ ಡೈಮಂಡ್ ಬೇಕು ಅಂತ ಹೇಳಕ್ ಹೇಳಿ, ಈಗಲೇ ಆರ್ಡರ್ ಮಾಡಿ ತರಿಸ್ತೀನಿ. ಯಾರೋ ಅದೊಂದು ಕಾರಣ ಅಡ್ಡಿಸ್ತಿರೋದು, ಏನ್ ಕರ್ಕೊಂಡು ಹೋಗ್ತಾರೋ ಕಾಣಿಸ್ತಿಲ್ವಾ? ಕಾಲಿಂದ ಕೆಳಗೆ ಇಳಿತಾ ಇಲ್ವಾ? ರೋಲ್ ತಗೊಂಡು ಗ್ಲಾಸ್ ಹೊಡಿಬೇಕಾಗತ್ತೆ. ಮೇಡಮ್, ನೀವು ಅಂತ ಗೊತ್ತಾಗ್ಲಿಲ್ಲ. ಊರ್ ಜನ ಕೋಪದಲ್ಲಿ ಏನೋ ಅಂದ್ರು, ಬೇಜಾರು ಮಾಡ್ಕೋಬಿಡಿ. ನೀವು ಬಂದಿದ್ದು ಒಳ್ಳೇದೇ ಆಯ್ತು. ನಾವಿವಾಗ ಮನೆಗೆ ಹೋಗ್ತಿದೀವಿ, ನೀವು ನಮ್ ಜೊತೆ ಬನ್ನಿ, ಪೂಜೆಯಲ್ಲಿ ಭಾಗವಹಿಸಿ. ಅದೇನೋ ಹೇಳ್ತಾರಲ್ಲ, ಕರೆಯದೇ ಬರುವವನನ್ನು ಅದೇನೋ ತಗೊಂಡ್ ಹೊಡೆದ್ರು ಅನ್ನೋವಾಗ ಆಯ್ತು. ಪೂಜೆಗೆ ಕರ್ದಿಲ್ಲ, ಬರ್ಬೇಕಾ? ಮೇಡಮ್, ಅದು ಯಾರಿಗೂ ಹೇಳಕ್ಕಾಗ್ಲಿಲ್ಲ. ಈ ದೇವ್ರ ವಿಗ್ರಹನ ಯಾರ್ ಪರ್ಮಿಷನ್ ಕೇಳಿ ಮನೆಗೆ ತಗೊಂಡ್ ಹೋಗ್ತಾ ಇದ್ಯಾ? ಪೂಜೆಗೆ ಅಂತ ತಗೊಂಡ್ ಹೋಗ್ತಿರೋದು ಮೇಡಮ್, ಅದಕ್ಕೆ ಅನುಮತಿ ಕೇಳ್ಬೇಕಾ? ಈಗಿಂದ ಈಗ್ಲೇ ಈ ದೇವ್ರನ್ನ ಹೇಗ್ ತಂದ್ಯೋ ಹಾಗೆ ತಗೊಂಡೋಗಿ ವಾಪಸ್ ಇಡು. ಮೇಡಮ್, ಏನ್ ಹೇಳ್ತಿದ್ದೀರಾ? ನಾನು ದೇವಸ್ಥಾನದ ಟ್ರಸ್ಟಿ. ಆ ದೇವಸ್ಥಾನದಿಂದ ಯಾವುದೇ ಒಂದು ವಸ್ತು ಅಲ್ಲಾಡ್ಬೇಕು ಅಂದ್ರು ಅದಕ್ಕೆ ನನ್ನ ಪರ್ಮಿಷನ್ ಇರ್ಬೇಕು. ಅಂತದ್ರಲ್ಲಿ ನನಗ್ ಒಂದು ಮಾತು ಕೇಳದೆ ಈ ದೇವ್ರ ವಿಗ್ರಹನ ಅದ್ ಹೇಗ್ ತಗೊಂಡ್ ಹೋಗ್ತಾ ಇದ್ಯಾ? ಏನ್ ಮೇಡಮ್, ನಿಮ್ಮನೆ ಸೊಸೆಗೆ ನೀವು ಹೀಗೆ ಹೇಳ್ತಾ ಇದ್ದೀರಾ? ಪೂಜೆ ಮುಗಿಸ್ಕೊಂಡು ಪುಟ್ಟಿನ ದೇವ್ರನ್ನ ದೇವಸ್ಥಾನಕ್ಕೆ ತಲುಪಿಸ್ತಾಳೆ.